ಕಣ್ಣೀರು ಬರ್ತದ. ನಾ ಹೇಳಿದಂಗ ಪತ್ರ ನನ್ನ ಮಗನಿಗೆ ಬರೀರಿ ಅಂತೇಳಿ ತಾಯಿ ಬರೆಸ್ತಾಳ ಪತ್ರವನ್ನ. ಪತ್ರದ ಸಾರಾಂಶ ಏನಿತ್ತು ಅಂದ್ರ ಮಗನಿಗೆ ಬರೀತಾಳ, ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಮೊದಲನೇ ಹೆಜ್ಜೆ ನಿನ್ನ ಶರೀರದ ಮ್ಯಾಗಿರ್ಬೇಕು, ಎರಡನೇ ಹೆಜ್ಜೆ ಭಾರತದ ಭೂಮಿ ಮ್ಯಾಗಿರಬೇಕು ಅಂತ ಬರೀತಾಳ. ಆ ಪತ್ರವನ್ನ ಓದಿ ಕಣ್ಣೀರ್ ಹಾಕ್ತಾ ಮಗ ಕುಂತಿರ್ತಾನ. ಪಂಜಾಬಿನ 80 ಜನ ಸೈನಿಕರು ಕನ್ನಡ ಬರೋದಿಲ್ಲ. ಯಾಕೆ ಅಳ್ತಾ ಇದ್ದಿ ಅಂತಂದಾಗ ಆ ಪತ್ರದ ಸಾರಾಂಶ ಹೇಳಿದಾಗ 80 ಜನ ಪಂಜಾಬಿನ ಸೈನಿಕರು ಹೇಳ್ತಾರ, ಆ ತಾಯಿ ನಿನಗಷ್ಟ ತಾಯಿ ಅಲ್ಲಪ್ಪ, ನಮ್ಮೆಲ್ಲರಿಗೂ ಮಾದರಿ ತಾಯಿ ಅದಾಳ. ನಾವ್ ಹೇಳಿದ್ದನ್ನ ಹಿಂದಿ ಒಳಗಿದ್ದ ಕನ್ನಡದೊಳಗೆ ಬರೆದು ನಿನ್ನ ತಾಯಿ ಕಳಿಸು ಅಂತ. ಏನು ಬರೀತಾರೆ 80 ಜನ ಅಂದ್ರ, ತಾಯಿ ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಈ 80 ಜನ ಸಾಯವರೆಗೂ ನಿಮ್ಮ ಮಗ ಜೀವಂತವಾಗಿರ್ತಾನ ತಾಯಿ, ಅದಕ್ಕೆ ನಾವು ಸಾಕ್ಷಿ ಅಂತ ಹೇಳ್ತಾರೆ. ಅಕ್ಷರ ಕಲಿದೇ ಇರ್ತಕ್ಕಂಥ ಒಬ್ಬ ತಾಯಿಯ ಪತ್ರಕ್ಕೆ 80 ಜನ ಬದಲಾಗ್ತಾರಂದ್ರ ಈ ಮಣ್ಣಿನೊಳಗೆ ಹುಟ್ಟಿರ್ತಕ್ಕಂಥ ನನ್ನ ತಾಯಿದ್ರ ತಾಕತ್ ಹೆಂಗಿರೋದು. ಜ್ಞಾನದ ಸಮಯ ಸಂದರ್ಭ ಸಿಕ್ಕಿರೋದಿಲ್ಲ. ಬಾಗಲಕೋಟೆ ಜಿಲ್ಲೆಯೊಳಗೆ ನಡೆದ ಘಟನೆ ಇದು. ಒಬ್ಬ ತಾಯಿ ರಂಗೋಲಿ ಹಾಕ್ತಿರ್ತಾರ, ದೆಹಲಿಯಿಂದ 5 ಜನ ಅಧಿಕಾರಿಗಳು ಬಂದಿರ್ತಾರ, ಹಾಲು ಹೋಗ್ತಿರ್ತಾರ. ಅವ್ರೇನ್ ಮಾತಾಡ್ಕೊತ ಹೋಗ್ತಿರ್ತಾರ ಅಂದ್ರ, ಈ ಭಾಗದೊಳಗೆ ಕನ್ನಡ ನಾಡಿನೊಳಗೆ ರೈತರೆಲ್ಲ ಮೈ ಮುರಿದು ದುಡಿತಾರ, ಹೊಟ್ಟೆ ತುಂಬ ಹೊಡಿತಾರ, ಪುಣ್ಯದ ಹಾದಿ ಹಿಡಿತಾರ ಅಂತ ಏನೋ ಶಬ್ದ ಮಾತಾಡ್ಕೊತ ಹೊಂಟಿದ್ರು. ಇವರು ರಾಷ್ಟ್ರಭಕ್ತಿ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜದ ಬಗ್ಗೆ ಅಭಿಮಾನ ಇಲ್ಲ ಅಂತ ಮಾತಾಡ್ಕೊತ ಹೋಗುವಾಗ ತಾಯಿ ಕಿವಿ ಕೇಳಿಸ್ತದ. ತಾಯಿ ಕರೀತಾಳ, ಸರ್ ಬರೀಲಿ, ರಾಷ್ಟ್ರಧ್ವಜದ ಸಂಕೇತ ಏನದಲ್ಲ, ನಾವು ತಿನ್ನು ಅನ್ನದೊಳಗೆ ಪ್ರಸಾದೊಳಗೆ ಅದನ್ನ ಗುರುತಿಸ್ತೀವಿ ಬರ್ರಿ ಅಂತ ಒಳಗ್ ಕರೀತಾರ. ಹೆಂಗ ತಾಯಿ ಅಂದ್ರು, ಬರ್ರಿ ತೋರಿಸ್ತೀನಿ ಅಂದ್ರು ತಾಯಿ. ಒಳಗ್ ಕರಿತಾಳ, ಕಂಬಳಿ ಹಾಸಿ ಊಟ ಕುಣಿಸ್ತಾಳ, ಬಾಳೆ ಎಲೆ ತಂದು ಹಾಕ್ತಾರ ಹಸರಾಗಿ, ಮ್ಯಾಗ ಅನ್ನವನ್ನ ತಂದು ನೀಡ್ತಾಳ ಬಿಳಿಯಾಗಿತ್ತು, ಸಾಂಬಾರ್ ತಂದು ಇಡ್ತಾಳ ಕೇಸರಿ ಆಗಿತ್ತು. ಸರ್ ಇಲ್ಲದ ನೋಡ್ರಿ ಕೇಸರಿ ಬಿಳಿ ಹಸಿರು ಅಂತ ತಾಯಿ ತೋರಿಸಿದ್ರು. ಅವಾಗ ಬಂದಿರತಕ್ಕಂತ ಅಧಿಕಾರಿ ಬಹಳ ಬುದ್ಧಿವಂತಿದ್ದ. ತಾಯಿ ಭಾರತದ ಧ್ವಜ ಆಯ್ತು, ಅದ್ರೊಳಗೆ ಒಂದು ಅಶೋಕ್ ಚಕ್ರದ ಎಲ್ಲಿ ಇರ್ತತ್ತ, ಎಲ್ಲಿ ಅದ ಅಂತ ಕೇಳದವ. ತಾಯಿನೂ ಬಹಳ ಬುದ್ಧಿವಂತಿದ್ರು. ಒಳಗಡೆ ಹೋದಳು, ಹಪ್ಪಳ ಕರ್ತಂದ ಅಲ್ಲಿ ಇಡ್ತಾಳೆ, ಇಲ್ಲದ ನೋಡ್ರಿ ಅಶೋಕ್ ಚಕ್ರ. ಅಸಾಧ್ಯತೋ ಸಾಧ್ಯ ಕರಿತ ಅಂತ ಹೇಳ್ತಾರೆ. ನಾನು ಯುವಕರಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ನೆಪೋಲಿಯನ್ ಬೋನಾಪಾರ್ಟ್ ಅಂತ ಆಗ್ಬೋದು. ಸರ್ಬಿಯಾ ದೇಶದ 5 ಕೋಟಿನ ಮನುಷ್ಯ ಮಿಲಿಟರಿ ಸೇರ್ಲಿಕ್ಕೆ ಹೋಗ್ತಾನ, ಅಧಿಕಾರಿಗಳು ಸೇರಿಸ್ಕೊಳ್ಳೋದಿಲ್ಲ. 5 ಫುಟ್ ಅದೆಯಪ್ಪ ನಿನ್ನ ಸೇರಿಸ್ಕೊಳಂಗಿಲ್ಲ ಅಂತಂದ ಗೇಟಿನ ಹೊರಗಡೆ ನಿಲ್ತಾನ. ಮಳಿ ಚಳಿ ಬೇಸಿಗೆ ಎಲ್ಲಾರ್ದ 3 ದಿನ ನಿಂತಾಗ ಅಧಿಕಾರಿಗಳು ಏನಾದ್ರೂ ಕೆಲಸ ಮಾಡ್ಕೊಂಡು ಒಳಗಿರ್ಲಿ ಅಂತ ಕರ್ಕೊಂತಾರ. 9 ತಿಂಗಳ ಮಿಲಿಟರಿ ಟ್ರೈನಿಂಗ್ ಆದ ನಂತರ ಎಲ್ಲ ವಿದ್ಯಾರ್ಥಿಗಳನ್ನ ಸಾಲಾಗಿ ನಿಲ್ಲಿಸ್ತಾರ. ಒಬ್ಬೊಬ್ಬರನ್ನ ಪ್ರಶ್ನೆ ಮಾಡ್ತಾರೆ, ನೀ ಏನಾಗ್ಬೇಕಂತ ಎಲ್ಲಾರು ಹೇಳ್ತಾರ, ನಾನು 80 ಜನ ಬಟಾಲಿಯನ್ ಮುಖ್ಯಸ್ಥ ಆಗ್ಬೇಕಂತೀನಿ, 100 ಜನ ಕಮಾಂಡರ್ ಆಗ್ಬೇಕು ಎಲ್ಲಾರು ಹೇಳ್ತಾರ. ಕೊನೆಗೆ ನಿಂತಿದ್ನಲ್ಲ 5 ಫುಟಿನ ಮನುಷ್ಯ ನೆಪೋಲಿಯನ್ ಬೋನಾಪಾರ್ಟ್ ಅಂತ ಹೇಳಿ. ಇವನೇನಕ್ಕೆ ಕೇಳುದಂತ ಅಸಡ್ಡೆ ಎಂದು ಹೋಗ್ತಿರ್ತಾರ. ಸರ್ ನಾನು ಕೇಳ್ರಿ ಎಂದವ. ನೀನೇನು ಕೇಳುದು ಅಂದ್ರು, ಕೇಳಿರ ನೋಡ್ರಿ ಎಂದವ. ನೀ ಏನಾಗ್ಬೇಕಂತ ಒಂದು ಅಸಡ್ಡೆ ಅಂತ ಕೇಳಿದ್ರ 5 ಫುಟಿನ ಸರ್ಬಿಯಾ ದೇಶದ ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನ, ಸರ್ ಇಡೀ ಯುರೋಪ್ ಖಂಡವನ್ನ ನಾನು ಎಡಗಾಲಾಗಿ ಇಟ್ಕೋಬೇಕಂತೀನ್ರಿ ಅಂತವ. ಮಿಲಿಟರಿ ಟ್ರೈನಿಂಗ್ ಇಲ್ಲ, 5 ಫುಟಿನ ಮನುಷ್ಯ ಆ ಮಾತು ಹೇಳಿದ. ಅವ್ರೆಲ್ಲರಿಗೂ ಅಸಡ್ಡೆ ಆಗಿತ್ತು. ಅದರ ವ್ಯಕ್ತಿ ಯುವಕ ಏನ್ ಮಾಡಿದ್ದ ಅಂದ್ರೆ ಕುದುರೆ ಮ್ಯಾಕ್ ಕುಂತ ನಿದ್ದೆ ಮಾಡ್ತಿದ್ದ. 2 ತಾಸು ನಿದ್ದೆ ಮಾಡ್ತಿದ್ದ. 10 ವರ್ಷಗಳ ಕಾಲಾವಧಿಯೊಳಗ ಇಂಗ್ಲೆಂಡ್ ಒಂದನ್ನು ಹೊರತುಪಡಿಸಿ ಇಡೀ ಯುರೋಪ್ ಖಂಡವನ್ನ ತನ್ನ ಸ್ವಾಧೀನದೊಳಗೆ ಇಟ್ಟುಕೊಂಡಿದೆ. ಇದು ನಿಜವಾದ ಸಾಧನೆ ಆಗಬೇಕು. ಸಮಯ ಬಹಳ ಆಗ್ಯದ. ರೈತರ ಬಗ್ಗೆ 2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಇನ್ನೂ ಅಪ್ಪವ್ರು ಮಾತಾಡೋರು ಅದಾರ. ನಾವೆಲ್ಲ ಹಿಂದೂಗಳಂದ್ರೆ ರೈತರ ಮಕ್ಕಳ ನಿಜವಾಗಿ. ಮನೆಯೊಳಗೆ ಯಾರೇ ಮಹಾತ್ಮರು ಬರ್ತಾರ, ಸ್ವಾಮೀಜಿಯವರು ಬರ್ತಾರ, ಯಾರೋ ರಾಜಕಾರಣಿಗಳು ಬಂದಾಗ ನಿಮ್ಮ ಮಕ್ಕಳನ್ನ ಹೆಂಗ್ ಪರಿಚಯ ಮಾಡಿಸ್ತೀರಿ? 4 ಜನ ಮಕ್ಕಳು ಇರ್ತವೆ. ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಇನ್ನೊಬ್ಬ ಮಿಲಿಟರಿ ಅದಾನ್ರಿ. ಹೊಲ್ದಾಗ ಕೆಲಸ ಮಾಡೋನ್ ಏನಂತೀವಿ? ಹೊಲ್ದಾಗ ಕೆಲಸ ಮಾಡ್ತಾನ ಬಿಡ್ರಿ ಅಂತೀವಿ. ಹಂಗನ್ನು ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿನೊಳಗ ಬೆವರು ಸುರಿಸಿ ಅಣ್ಣ ದುಡಿದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ರೈತ ಶ್ರೇಷ್ಠ, ನನ್ನ ಮಗ ರೈತ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ.
ಅವಾಗ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯದ. ರೈತ ನಿಜವಾಗ್ಲೂ ದೇವರದಾನ. ಈ ಗುರ್ಲಾಪುರ ಕ್ರಾಸ್ನೊಳಗೆ ನಮ್ಮ ನಾಯ್ಕ ಸರ್ ತಾವೆಲ್ಲ ಈ ಭಾಗದಿಂದ ಬಂದಿರಿ. ನಾ ಹಿಂದೂ ಸಮಾವೇಶಕ್ಕೆ ಯಾಕೆ ಬಂದೀನಿ ಅಂತಂದ್ರ ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ. ಏನ ತಮ್ಮ ಗ್ರಾಮದಿಂದ ಸುತ್ತಮುತ್ತ ಹುಕ್ಕೇರಿ ತಾಲೂಕಿನಿಂದ ಜನ ತಾಯಂದ್ರು ರೊಟ್ಟಿ ಮಾಡ್ಕೊಂಡು ಕೈಪಲ್ಯ ತಗೊಂಡು ಅಕ್ಕಿ ತಗೊಂಡು ಪಟ್ಟಿ ಮಾಡಿ ರೊಕ್ಕ ತಗೊಂಡು ಗುರ್ಲಾಪುರಕ್ಕೆ ಕೊಟ್ಟಾಗ ಇಡೀ ಕನ್ನಡ ನಾಡಿನ ಜನ 300 ರೂಪಾಯಿ ಗೆಲುವು ತಗೊಂಡ್ರಲ್ಲ, ಆ ಗೆಲುವಿಗಾಗಿ ನಿಮ್ಮ ಪಾದಕ್ಕೆ ಬಂದು ಧನ್ಯವಾದ ಹೇಳೋ ಸಲುವಾಗಿ ತಮ್ಮ ಗ್ರಾಮಕ್ಕೆ ನಾನು ಒಂದು ಮಾತನ್ನು ಹೇಳ್ತೀನಿ. ಕಾಲಜ್ಞಾನ ಹೇಳುತ್ತದ. ಬಬಲಾದಿ ಸದಾಶಿವ ಮುತ್ತ ಹೇಳ, ಬಿದ್ದಿವಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಹತ್ತಿರೋ ಮಕ್ಕಳಿರ. ಉಳುವೆ ಚನ್ನಬಸವಣ್ಣವ್ರು ಹೇಳ್ತಾರ, ಉಳುವೆಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಭೂಮಿ ತಲೆ ಮ್ಯಾಗ ಉಳಿತಾವಂತ ಹೇಳ್ಯಾನ. ಸಮಸ್ತ ಮಹಾತ್ಮರ ಆಶೀರ್ವಾದದಿಂದ ಕೋವಿಡ್ದೊಳಗ ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಅದೀವಿ ಅಂದ್ರ ನಾವು ನೀವೆಲ್ಲ ಗಟ್ಟಿ ಕಾಳಾದೀವಿ ಭೂಮಿ ತಲೆ ಮ್ಯಾಗ. ಆದ್ರ ದಯವಿಟ್ಟು ತಮ್ಮ ಪಾದಕ್ಕೆ ಬಿದ್ದು ಬೇಡ್ಕೊಂತೀನಿ, ಹೇಗಿರ್ರಿ ಅಂತಂದ್ರ ಭಗವಂತ ಕೊಟ್ಟ ಆಯುಷ್ಯದ ಕೋವಿಡ್ದೊಳಗೆ ಹೋಗಿಲ್ಲ ಅಂತಂದ್ರ ಧರ್ಮದಿಂದ ಬದುಕಲಿಕ್ಕೆ ಆಯುಷ್ಯದ, ಧರ್ಮಕ್ಕಾಗಿ ಬದುಕಬೇಕಾಗ್ಯದ. ಹೊರಗೆ ನೋಡ್ರಿ, ನಾವು ಹಿಂದೂಗಳು ಒಕ್ಕಟ್ಟಾಗಬೇಕಾಗಿದೆ. ಇವತ್ತು ಬಾಂಗ್ಲಾ ಪರಿಸ್ಥಿತಿ ನಮಗೆ ಬರಬಾರ್ದಂದ್ರೆ ನಾವು ಒಕ್ಕಟ್ಟಾಗಬೇಕು. ನಿಮ್ಮ ರಾಜಕಾರಣ ದೂರ ಇರಲಿ, ನಿಮ್ಮ ಜಾತಿ ದೂರ ಇರಲಿ, ನಿಮ್ಮ ಗ್ರಾಮ ಪ್ರಾದೇಶಿಕ ಕ್ಷೇತ್ರ ಎಲ್ಲ ಒಳಗಿರ್ಲಿ. ಹೊರಗೆ ಬಂದಾಗ ನಾವೆಲ್ಲ ಹಿಂದೂಗಳಂತ ಅಭಿಮಾನದಿಂದ ಒಕ್ಕಟ್ಟಾದೀವಿ ಅಂತಂದ್ರ ಬಾಂಗ್ಲಾದ ಪರಿಸ್ಥಿತಿ ಭಾರತ ದಡಕ್ಕೂ ಬರಂಗಿಲ್ಲ. ನಾವು ನೀವೆಲ್ಲ ಗಟ್ಟಿ ಆಗಬೇಕಾಗ್ಯದ. ಧರ್ಮದಿಂದಿದ್ರೆ ಮಾತ್ರ ಅದೆಲ್ಲ ಸಾಧ್ಯ ಅಂತ ಹೇಳ್ತಾ, ನಾವು ನೀವೆಲ್ಲ ಹೇಳಿದ್ರಲ್ಲ ಒಂದು ಶಬ್ದ ಏನೋ ಹೇಳುವಾಗ ಮಮ್ಮಿ ಅಂತ ಶಬ್ದ ಬಳಸಿದ್ರು ನಮ್ಮ ದಿಕ್ಸೂಚಿ ಭಾಷಣಕಾರ. ಮಮ್ಮಿ ಅಂದ್ರೆ ಏನು ಗೊತ್ತದ ತಾಯಂದ್ರಿಗೆ? ಈಜಿಪ್ಟ್ ಅಂತ ಹೇಳಿ ಒಂದು ದೇಶ ಅದ. ಸತ್ತ ಹೆಣಗಳನ್ನ ಹಾಳಾಗಬಾರ್ದು, ನಾಶ ಆಗಬಾರ್ದು ಅಂತ ಹೇಳಿ ಸತ್ತ ಹೆಣಗಳನ್ನ ರಾಸಾಯನಿಕ ವಸ್ತುಗಳನ್ನ ಹಾಕಿ ಮುಂದಿನ ತಲೆಮಾರಿಗೆ ಬರಲಿ ಅಂತೇಳಿ ಅದನ್ನ ಸಂರಕ್ಷಣೆ ಮಾಡೋ ಸಲುವಾಗಿ ಹೆಣವನ್ನ ನಡು ಹಾಕಿ ಒಂದು ಕಟ್ಟಡ ಕಟ್ತಾರ, ಅದಕ್ಕೆ ಮಮ್ಮಿ ಅಂತ. ಇತಿಹಾಸದೊಳಗೆ ಐತ್ರಿ, ಮತ್ ನೋಡ್ಕೋರಿ, ನಾ ಏನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ. ಯಾಕೆ ಸರ್? ಮಮ್ಮಿ ಅಂದ್ರ ಹೆಣ, ಮತ್ ನಾಳಿಂದ ಯಾರು ಕರ್ಸ್ಕೊಂತೀರಿ? ಇತಿಹಾಸದೊಳಗೆ ಐತ್ರ ಸರ್, ನೀವು ಯಾರು ಅಂತ ಹೇಳ್ಬೋದು ತಾಯಂದ್ರಿ. ಮಮ್ಮಿ ಅಂದ್ರ ಹೆಣ, ಅಮ್ಮ ಅಂದ್ರ ಜನ್ಮ ಕೊಟ್ಟ ತಾಯಿ. ಭಾವನೆ ಭವ್ಯ ಭಾರತ ಅಂತಂದ್ರ ಬದಲಾವಣೆ ಕಾಲದ ಮ್ಯಾಕ್ಸ್ ಮುಲ್ಲರ್ ಅಂತ ಜರ್ಮನಿಯಿಂದ ಬಂದ. ಇಲ್ಲಿ ಸಾಧು ಸಂತರಿಗೆ ಭೇಟಿಯಾಗಿ ವಾಪಸ್ ಹೋಗಬೇಕಾದ್ರೆ ಮ್ಯಾಕ್ಸ್ ಮುಲ್ಲರ್ ಅನ್ನೋ ಹೆಸರ ಬದಲಾವಣೆ ಮಾಡ್ಕೊಂಡು ಏನ್ ಮಾಡ್ಕೊಂಡ ಅಂದ್ರ ಮೋಕ್ಷ ಮೂಲ ಅಂತ ಬದಲಾವಣೆ ಮಾಡ್ಕೊಂಡು ಹೋಗ್ಯಾನ. ಮತ್ತ ನಮ್ಮಲ್ಲಿ ಅಮ್ಮ ಅಪ್ಪ ಅಂತ ಅಭಿಮಾನ್ಲೆ ಕರೆದು ಹೋಗಿ ಮಮ್ಮಿ ಅಂದ್ರೆ ಎಲ್ಲಿ ಹೊಂಟಾರ? ನಾಳಿಂದ ಬಸ್ನ್ಯಾಗ ನಿಮ್ಮ ಮಕ್ಕಳನ್ನ ಹತ್ಸುವಾಗ ಬಸ್ ಹತ್ತಿದಾಗ ಮಮ್ಮಿ ಟಾಟಾ ಅಂತ ಕನ್ಸ್ಕೋಬೇಡ್ರಿ. ಮಮ್ಮಿ ಅಂದ್ರ ಅದಾಗಬಾರದು. ನನ್ನ ಭಾರತ ಜಗತ್ತಿಗೆ ಜ್ಞಾನ ಕೊಟ್ಟಿರ್ತಕ್ಕಂಥದ್ದು, ಧರ್ಮ ಬೋಧನೆ ಮಾಡಿರ್ತಕ್ಕಂಥದ್ದು, ಸಂಸ್ಕಾರ ಕೊಟ್ಟಿರ್ತಕ್ಕಂಥದ್ದು. ತಾವೆಲ್ಲ ಯುವಕರು ಇವತ್ತಿನಿಂದ ವಿನಂತಿ ಮಾಡಿಕೊಳ್ಳುತ್ತೀನಿ, ನಾವೆಲ್ಲ ಸನಾತನಿಗಳು, ನಾವೆಲ್ಲ ಹಿಂದೂಗಳು. ನೀವು ಗಟ್ಟಿ ಆದ್ರೆ ಧರ್ಮ ಜಾಗೃತಿ ಆಗ್ತದ, ಧರ್ಮ ಜಾಗೃತಿ ಆದ್ರೆ ಭವ್ಯ ಭಾರತದ ಕನಸು ಸಾಕಾರ ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ